ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಕಳ್ಸಕ್ಕೆ ಸಿಂಪಲ್ ಆಗಿ, ತುಂಬಾನೇ ಸಿಂಪಲ್ ಆಗಿ ಬಟ್ ಬ್ಯೂಟಿಫುಲ್ ಆಗಿ ಯಾವ ರೀತಿ ಸೀರೆನ ಉಡಿಸೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಸೀರೆನ ಕಂಪ್ಲೀಟ್ ಆಗಿ ಓಪನ್ ಮಾಡ್ಕೊಂಡು, ಸೀರೆಯ ತುದಿ ಇರುತ್ತಲ್ಲ, ಅಂದ್ರೆ ನಾವು ಮಾಮೂಲಿ ಯೂಶಲಿ ಯಾವ ಕಡೆಯಿಂದ ಸೀರೆನ ಉಟ್ಕೊಳ್ತೀವಿ ಆ ಕಡೆಯಿಂದ ಈ ರೀತಿ ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ಆದಷ್ಟು ಕೂಡ ಎಲ್ಲಾ ನೆರಿಗೆಗಳು ಕೂಡ ಈಕ್ವಲ್ ಆಗಿರ್ಬೇಕು, ಆ ರೀತಿ ನೀವು ನೆರಿಗೆಗಳನ್ನ ಮಾಡ್ಕೊಳ್ಳಿ. ಹಾಗೇನೆ ಒಂದೇ ಸಲ ಎಲ್ಲಾ ನೆರಿಗೆಗಳನ್ನು ಮಾಡ್ಕೊಳ್ಳಿಕ್ಕಾಗಲ್ಲ. ಒಂದು 8 ರಿಂದ 10 ನೆರಿಗೆಗಳಾದ ತಕ್ಷಣ ಎರಡೂ ಸೈಡ್ ಅಲ್ಲೂ ಕೂಡ ನಾವು ಏನು ಪ್ಲೀಟ್ಸ್ ನ ಮಾಡಿರ್ತೀವಿ ಆ ಪ್ಲೀಟ್ಸ್ ನ ಅರೇಂಜ್ ಮಾಡ್ಕೊಂಡು ಈ ರೀತಿ ನೋಡಿ ಕರೆಕ್ಟ್ ಆಗಿ ನಾವು ಎಷ್ಟು ನೆರಿಗೆಗಳನ್ನ ಮಾಡ್ಕೊಂಡಿರ್ತೀವಿ ಅಷ್ಟು ನೆರಿಗೆಗಳನ್ನು ಕೂಡ ಜೋಡಿಸ್ಬಿಟ್ಟು ಒಂದೊಂದು ಕ್ಲಿಪ್ ನ ಹಾಕೊಂಡು ಉಳಿದಿರುವಂತ ನೆರಿಗೆಗಳನ್ನ ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಹಾಗೇನೆ ಫ್ರೆಂಡ್ಸ್, ನಾನು ಸೆರ್ಗುನ್ ಕಡೆಯಿಂದ 1.5 ಮಾರ ಆಗುವಷ್ಟು ಬಿಟ್ಟು ಉಳಿದಿರುವಂತ ಸೀರೆನ ಇದೇ ರೀತಿ ನಾನಿಲ್ಲಿ ನೆರಿಗೆಗಳನ್ನ ಮಾಡ್ಕೊಳ್ತಾ ಇರೋದು. ನೋಡಿ, ಇವಾಗ ಒಂದು 15 ನೆರಿಗೆಗಳಾಗಿದೆ. ಫ್ರೆಂಡ್ಸ್, ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ ಒಂದು 8 ರಿಂದ 10 ನೆರಿಗೆಗಳಾದ ತಕ್ಷಣ ಈ ರೀತಿ ಕ್ಲಿಪ್ ನ ಹಾಕೊಂಡ್ಬಿಟ್ಟು ಉಳಿದಿರುವಂತ ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನಿಲ್ಲಿ 14 ನೆರಿಗೆಗಳು ಬಂದಿದೆ. ಇಷ್ಟನ್ನು ಕೂಡ ನೋಡಿ ಇದೇ ರೀತಿ ಜೋಡಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಸೀರೆನ ಸ್ಟ್ರೈಟ್ ಮಾಡ್ಕೊಂಡು ನೀವು ಎರಡೂ ಸೈಡಿನ ಬಾರ್ಡರ್ ಕೂಡ ಈಕ್ವಲ್ ಆಗಿರ್ಬೇಕು, ಆ ರೀತಿ ನೋಡ್ಕೊಂಡು ನೀವು ಕ್ಲಿಪ್ ನ ಹಾಕೊಳ್ಳಿ. ಹಾಗೇನೆ ಸೆಂಟ್ರಲ್ ಇರ್ತಕ್ಕಂಥ ಪ್ಲೀಟ್ಸ್ ಏನಿದೆ ಫ್ರೆಂಡ್ಸ್, ಅದನ್ನು ಕೂಡ ಇದೇ ರೀತಿ ಜೋಡಿಸ್ಕೊಂಡು ನೀವು ಕ್ಲಿಪ್ ನ ಹಾಕೋಬೇಕಾಗತ್ತೆ. ನೋಡಿ, ಇವಾಗ 3 ಸೈಡ್ ಅಲ್ಲೂ ಕೂಡ ನಾನು ಕ್ಲಿಪ್ ನ ಹಾಕಿದಾದ್ಮೇಲೆ ಮತ್ತೆ ನಾನು ಇಲ್ಲಿ ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೆರ್ಗುನ್ ಕಡೆಯಿಂದ 1.5 ಮಾರ ಆಗುವಷ್ಟು ಬಿಟ್ಟು ಗುರ್ತಿಗೋಸ್ಕರ ಅಲ್ಲೊಂದು ಕ್ಲಿಪ್ ನ ಹಾಕೊಂಡಿದ್ದೆ. ಆ ಕ್ಲಿಪ್ ವರೆಗೂ ಕೂಡ ನಾನಿಲ್ಲಿ ಇದೇ ರೀತಿ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಈ ರೀತಿ ಎಲ್ಲಾ ನೆರಿಗೆಗಳು ಕೂಡ ಈಕ್ವಲ್ ಆಗಿರ್ಬೇಕು ಫ್ರೆಂಡ್ಸ್, ಆ ರೀತಿ ಮಾಡ್ಕೊಳ್ಳಿ, ಅವಾಗ ಅಲಂಕಾರ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಕ್ಲಿಪ್ ನ ರಿಮೂವ್ ಮಾಡ್ಬಿಟ್ಟು ಒಂದು ದೊಡ್ಡ ಸೇಫ್ಟಿ ಪಿನ್ ಅನ್ನ ತಗೊಂಡು ಸೀರೆ ಮತ್ತೆ ಬಾರ್ಡರ್ನ ಜಂಕ್ಷನ್ ಇರುತ್ತಲ್ಲ ಅಲ್ಲಿಗೆ ಇವಾಗ ನಾವು ಇದೇ ರೀತಿ ಎಲ್ಲಾ ನೆರಿಗೆಗಳನ್ನು ಕೂಡ ಕೌಂಟ್ ಮಾಡಿ ಜೋಡಿಸ್ಕೊಂಡು ಆ ಒಂದು ಪಿನ್ಗೆ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ನೋಡಿ, ಹೀಗೆ ನಾವು ಎಲ್ಲಿಗೆ ಸ್ಟಾರ್ಟಿಂಗ್ ಪಿನ್ ಅನ್ನು ಹಾಕಿರ್ತೀವಿ ಫ್ರೆಂಡ್ಸ್, ಅದೇ ಡೈರೆಕ್ಷನ್ ಅಲ್ಲಿ ನಾವು ಪ್ರತಿಯೊಂದು ಪ್ಲೀಟ್ಸ್ಗೂ ಕೂಡ ಇದೇ ರೀತಿ ಕೌಂಟ್ ಮಾಡಿಕೊಂಡು ಪಿನ್ ಅನ್ನ ಹಾಕೋಬೇಕಾಗುತ್ತೆ. ಹಾಗೇನೆ ಫ್ರೆಂಡ್ಸ್, ನಾನಿಲ್ಲಿ ಒಂದು ದೊಡ್ಡ ಸೇಫ್ಟಿ ಪಿನ್ ಅನ್ನ ಯೂಸ್ ಮಾಡಿರೋದು. ನೋಡಿ, ಇವಾಗ ಈ ರೀತಿ ಪ್ಲೀಟ್ಸ್ ಗಳನ್ನ ಜೋಡಿಸಿದಾದ್ಮೇಲೆ ಕರೆಕ್ಟ್ ಆಗಿ ಕೌಂಟ್ ಮಾಡ್ಕೊಳ್ಳಿ ಎಷ್ಟಿದೆ ಅಂತ. ಎರಡೂ ಸೈಡ್ ಅಲ್ಲೂ ಕೂಡ 3 ಸೈಡ್ ಅಲ್ಲೂ ಕೂಡ, ಅಂದ್ರೆ ಮಿಡಲ್ ಅಲ್ಲಿ, ರೈಟ್ ಅಲ್ಲಿ, ಲೆಫ್ಟ್ ಅಲ್ಲಿ 3 ಸೈಡ್ ಅಲ್ಲೂ ಕೂಡ ಈಕ್ವಲ್ ಆಗಿರ್ಬೇಕು. ಒಂದ್ ಸೈಡ್ ಅಲ್ಲಿ 21 ಪ್ಲೀಟ್ಸ್ ಬಂದಿದ್ರೆ 3 ಸೈಡ್ ಅಲ್ಲೂ ಕೂಡ 21 ಪ್ಲೀಟ್ಸ್ ಇರಬೇಕು, ಆ ರೀತಿ ನೋಡ್ಕೊಳ್ಳಿ. ನೋಡಿ, ಇವಾಗ ನಾನು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಏನ್ ನೆರಿಗೆಗಳು ಮಾಡಿದೆ ಆ ನೆರಿಗೆಗಳನ್ನು ಕೂಡ ಇದೇ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ಸೀರೆ ಮತ್ತೆ ಬಾರ್ಡ್ರಿನ ಒಂದು ಜಂಕ್ಷನ್ ಇರುತ್ತಲ್ಲ ಫ್ರೆಂಡ್ಸ್, ಆ ಒಂದು ಪ್ಲೇಸ್ಗೆ ನಾನಿಲ್ಲಿ ಪಿನ್ ಅನ್ನ ಜೋಡಿಸ್ಕೊಂಡಿರೋದು. ಮಿಡಲ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ನಾವಿವಾಗ ಜೋಡಿಸ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಸೀರೆನ ಈ ರೀತಿ ಒಂದ್ಸಲ ಸ್ಟ್ರೈಟ್ ಮಾಡ್ಕೊಳ್ಳಿ. ಒಂದ್ಸಲ ಅಲ್ಲ ಫ್ರೆಂಡ್ಸ್, ಪ್ರತಿ ಸಲ ನಾವು ಪ್ಲೀಟ್ಸ್ ನ ಅರೇಂಜ್ ಮಾಡುವಾಗ ಒಂದ್ಸಲ ಸೀರೆನ ಸ್ಟ್ರೈಟ್ ಮಾಡ್ಕೊಂಡೇನೆ ಮಾಡ್ಬೇಕು, ಇಲ್ಲ ಅಂದ್ರೆ ನೆರಿಗೆಗಳು ಸುಕ್ಕದಂಗ ಆಗುತ್ತೆ. ನೋಡಿ, ಇವಾಗ ಮಿಡಲ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳೆಲ್ಲವನ್ನೂ ಕೂಡ ಒಟ್ಟಿಗೆ ಜೋಡಿಸಿ ನಾನಿಲ್ಲಿ ಪಿನ್ ಅನ್ನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಹೀಗೆ ನಾವು ಯಾವ ಕಡೆಯಿಂದ ನೆರಿಗೆಗಳನ್ನ ಸ್ಟಾರ್ಟ್ ಮಾಡಿರ್ತೀವಿ ನೋಡಿ ಆ ಕಡೆಗೆ ಹೀಗೆ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಎರಡೂ ಸೈಡಿನ ಬಾರ್ಡರ್ ಕೂಡ ಈಕ್ವಲ್ ಆಗಿರ್ಬೇಕು, ಆ ರೀತಿ ಜೋಡಿಸ್ಕೊಳ್ಳಿ. ಇವಾಗ ಮಧ್ಯಕ್ಕೆ ಹೀಗೆ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಸೆರ್ಗುನ್ನ ನಾನಿಲ್ಲಿ ಫ್ರೆಂಡ್ಸ್ ಮಧ್ಯಕ್ಕೆ ಸೀರೆನ ಫೋಲ್ಡ್ ಮಾಡ್ಬಿಟ್ಟು ನೋಡ್ತಿದ್ದೀರಲ್ಲ, ಇದೇ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡು ಸ್ವಲ್ಪ ಸೀರೆನ ಈ ರೀತಿ ಚಾಪೆ ಮೇಲೆ ಎಳ್ಕೊಳ್ತಾ ಇದ್ದೀನಿ ಸೆರ್ಗ್ನ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು. ನೋಡಿ, ಇವಾಗ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ಸೆರ್ಗ್ನಲ್ಲಿ ಒಂದು 3 ಪ್ಲೀಟ್ಸ್ ಅಷ್ಟೇ ಬರೋದು ಫ್ರೆಂಡ್ಸ್. ನೋಡಿ, ಇಷ್ಟೇ ಬರೋದು. ನೋಡಿ, ಇಷ್ಟನ್ನು ಕೂಡ ಕರೆಕ್ಟ್ ಆಗಿ ಈಕ್ವಲ್ ಆಗಿ ಜೋಡಿಸ್ಕೊಂಡು ಕ್ಲಿಪ್ ಅನ್ನ ಹಾಕೋಬೇಕಾಗುತ್ತೆ. ಲಾಸ್ಟ್ ಎಡ್ಜ್ ಅಲ್ಲಿ ಏನಿದೆ ಫ್ರೆಂಡ್ಸ್ ಅಷ್ಟನ್ನು ಕೂಡ ಪ್ಲೀಟ್ಸ್ ಗಳನ್ನ ಅರೇಂಜ್ ಮಾಡ್ಬಿಟ್ಟು ಅಲ್ಲೊಂದು ಕ್ಲಿಪ್ ಅನ್ನ ಹಾಕೊಂಡಿದ್ದೀನಿ. ಹಾಗೇನೆ ಫ್ರೆಂಡ್ಸ್, ನಾನಿಲ್ಲಿ 1.5 ಮಾರ ಆಗುವಷ್ಟು ಸೀರೆನ ಸೆರ್ಗುಗೆ ಬಿಟ್ಕೊಂಡಿದ್ದೀನಿ ಅಲ್ವಾ, ಅದರಲ್ಲಿ 3/4 ಮಾರ ಆಗುವಷ್ಟು ನಾನಿಲ್ಲಿ ಸೆರ್ಗನ ಇದೇ ರೀತಿ ಜೋಡಿಸ್ಕೊಂಡು ಕ್ಲಿಪ್ ಅನ್ನ ಹಾಕೊಳ್ತಾ ಇರೋದು. ಒಂದು 3 ಕಡೆ ನಾನಿಲ್ಲಿ ಇದೇ ರೀತಿ ಕ್ಲಿಪ್ ಅನ್ನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಒಂದು ಟೇಬಲ್ ಮೇಲೆ ಪೀಠವನ್ನ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಬಿಂದಿಗೆನ ಇಟ್ಕೊಂಡಿದ್ದೀನಿ. ಬಿಂದಿಗೆಗೆ ಫ್ರೆಂಡ್ಸ್ ಯಾವುದೇ ಸ್ಟಿಕ್ ನ ಕಟ್ಕೊಂಡಿಲ್ಲ. ಇವಾಗ ನಾವು ಸೆರ್ಗುನ ಮಾಡ್ಕೊಂಡಿದ್ವಲ್ಲ, ಸೆರ್ಗುನ ಕಳಶದ ಎಡಭಾಗಕ್ಕಿಟ್ಟು ನಾವೇನು ಪ್ಲೀಟ್ಸ್ ನ ಮಾಡ್ಕೊಂಡಿದ್ವಿ, ನೆರಿಗೆಗಳನ್ನ ಮಾಡ್ಕೊಂಡಿದೀವಿ, ಇದನ್ನ ಈ ಬಿಂದಿಗೆ ಇದೆಯಲ್ಲ ಬಿಂದಿಗೆಯ ಮಧ್ಯಭಾಗದಿಂದ ಈ ರೀತಿ ಜೋಡಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಬರಬೇಕು, ಆ ರೀತಿ ಜೋಡಿಸ್ಕೋಬೇಕು. ಹೀಗೆ ಈ ರೀತಿ ಜೋಡಿಸಿದ್ದಾದ್ಮೇಲೆ ಫ್ರೆಂಡ್ಸ್ ಎರಡೂ ಸೈಡ್ ಅಲ್ಲಿ ಏನು ಪ್ಲೀಟ್ಸ್ ಇರುತ್ತೆ, ನನ್ಗಿಲ್ಲಿ 21 ನೆರಿಗೆಗಳು ಬಂದಿದೆ, ಅಷ್ಟನ್ನು ಕೂಡ ಸಮವಾಗಿ ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಜೋಡಿಸಿ ಅಲ್ಲೊಂದು ದೊಡ್ಡ ಸೇಫ್ಟಿ ಪಿನ್ ಅನ್ನ ಹಾಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಫಸ್ಟ್ ರೈಟ್ ಸೈಡ್ ಅಲ್ಲಿ ಏನಿದೆ ಪ್ಲೀಟ್ಸ್ ಅಷ್ಟನ್ನು ಕೂಡ ಕರೆಕ್ಟ್ ಆಗಿ ಪ್ರತಿಯೊಂದು ನೆರಿಗೆನೂ ಕೂಡ ಕೌಂಟ್ ಮಾಡ್ಕೊಂಡು ಫ್ರೆಂಡ್ಸ್ ನಾನಿಲ್ಲಿ ಒಂದು ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ನೋಡಿ,
ಒಂದೇ ಸಲ ಹಾಕ್ಲಿಕ್ಕೆ ಹೋಗ್ಬೇಡಿ, ಕೆಲವು ಟೈಮು ಪ್ಲೀಟ್ಸ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ಪ್ಲೀಟ್ಸ್ ಕೂಡ ಕರೆಕ್ಟ್ ಆಗಿ ಕೌಂಟ್ ಮಾಡಿಕೊಂಡು ನೀವು ಪಿನ್ನಿಗೆ ಜೋಡಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂತಹ ನೆರಿಗೆಗಳನ್ನು ಕೂಡ ಒಂದೇ ಸಲ ಜೋಡಿಸ್ಕೊಳ್ತಾ ಇಲ್ಲ ಫ್ರೆಂಡ್ಸ್. ಅದನ್ನ ಒಂದು 10 ನೆರಿಗೆಗಳು ಜೋಡಿಸ್ಕೊಂಡು ಉಳಿದಿರೋಂತ ನೆರಿಗೆಗಳನ್ನ ನೋಡಿ ಈ ರೀತಿ ಒಂದೊಂದಾಗೇನೆ ಜೋಡಿಸ್ಕೊಳ್ಳಿ. ಬಟ್ ಒಂದೇ ಒಂದು ನೆರಿಗೆ ಕೂಡ ಮಿಸ್ ಆಗಬಾರ್ದು. ನೆರಿಗೆ ಮಿಸ್ ಆದ್ರೆ ಮತ್ತೆ ನಾವು ಪ್ಲೀಟ್ಸ್ ನ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿ ಕರೆಕ್ಟ್ ಆಗಿ ಪ್ರತಿಯೊಂದು ನೆರಿಗೆನೂ ಕೂಡ ಈ ರೀತಿ ಜೋಡಿಸ್ಕೊಂಡು ನಾವು ಪಿನ್ನಿಗೆ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಈ ನೆರಿಗೆಗಳೇನಿದೆ ಇದನ್ನ ಈ ಬಿಂದಿಗೆ ಮಧ್ಯಭಾಗಕ್ಕೆ ಹಾಕುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ನೆರಿಗೆನೂ ಕೂಡ ಕೌಂಟ್ ಮಾಡಿಕೊಂಡು ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಜೋಡಿಸಿ ಪಿನ್ನ ಹಾಕೊಳ್ಳಿ. ನೋಡಿ ಇವಾಗ ಕೆಳಭಾಗದಲ್ಲಿ ಏನು ಪ್ಲೀಟ್ಸ್ ಇದೆ ಅದರಲ್ಲಿ ಇರ್ತಕ್ಕಂಥ ಪಿನ್ನ ರಿಮೂವ್ ಮಾಡಿ ಕೆಳಭಾಗದ ನೆರಿಗೆಗಳೇನಿದೆ ಫ್ರೆಂಡ್ಸ್ ಅದನ್ನ ನಾವು ಆ ಪೀಠದ ಸುತ್ತನೂ ಕೂಡ ನಾವು ಇವಾಗ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಮೇಲ್ಗಡೆ ಪ್ಲೀಟ್ಸ್ ಏನಿದೆ ಫ್ರೆಂಡ್ಸ್ ಅದನ್ನ ಬಿಂದಿಗೆ ಪಕ್ಕದಲ್ಲಿ ಇಟ್ಟಿದ್ದೀನಿ. ಅದೇನಾದ್ರು ಜಾರ್ತಾ ಇದ್ರೆ ನೀವು ಅಲ್ಲೊಂದು ಪಿನ್ ಹಾಕೊಂಡು ಅದನ್ನ ಸೆಕ್ಯೂರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೆಳಭಾಗದ ಪ್ಲೀಟ್ಸ್ ಏನಿದೆ ಫ್ರೆಂಡ್ಸ್ ಅದನ್ನ ಈ ರೀತಿ ಪೀಠದ ಸುತ್ತನೂ ಕೂಡ ನಾವು ಆಪೋಸಿಟ್ ಡೈರೆಕ್ಷನ್ ನಲ್ಲಿ ಬರಬೇಕು ಪ್ಲೀಟ್ಸ್, ಆ ರೀತಿ ಜೋಡಿಸ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಪ್ರತಿಯೊಂದು ನೆರಿಗೆನೂ ಕೂಡ ನೀಟಾಗಿ ನಾವು ಅರೇಂಜ್ ಮಾಡ್ಕೋಬೇಕು. ಎಷ್ಟು ನೀಟಾಗಿ ಪೇಷನ್ಸ್ ಇಂದ ಮಾಡ್ಕೊಳ್ತೀವಿ ಅಲಂಕಾರ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೇನೆ ಫ್ರೆಂಡ್ಸ್ ಈ ಎಡ್ಜಲ್ಲಿ ಇದೆಯಲ್ಲ ನೋಡಿ, ಈ ಲೆಫ್ಟ್ ಸೈಡ್ ಅಲ್ಲಿ ಎಡ್ಜಲ್ಲಿ ಲಾಸ್ಟ್ ಪ್ಲೀಟ್ಸ್ ಇರುತ್ತೆ ನೋಡಿ, ಅದಕ್ಕೊಂದು ಪಿನ್ ಅನ್ನ ಹಾಕ್ಬಿಟ್ಟು ಈ ರೀತಿ ಹಿಂದೆಯಿಂದ ಒಂದು ಕ್ಲಾತ್ಗೆ ಕವರ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಯಾವ ನೆರಿಗೆನೂ ಕೂಡ ಜಾರಲ್ಲ. ಮಿಡಲ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳಿಗೆ ಏನ್ ಪಿನ್ ಹಾಕ್ಬೇಡಿ. ಎಡ್ಜಲ್ಲಿ ಏನಿದೆ ನೋಡಿ ರೈಟ್ ಸೈಡ್ ಅಲ್ಲಿ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಅಲ್ಲಿಗೆ ಒಂದೊಂದು ಪಿನ್ ಅನ್ನು ಹಾಕೊಂಡಿದ್ದೀನಿ. ಇವಾಗ ಮೇಲ್ಭಾಗದ ಪ್ಲೀಟ್ಸ್ ಏನಿದೆ ಫ್ರೆಂಡ್ಸ್ ಅಲ್ಲೂ ಅಷ್ಟೇನೆ ನೋಡಿ ಈ ರೀತಿ ಇವಾಗ ಬಲ್ಭಾಗದಲ್ಲಿ ಏನಿದೆ ಕೊನೆ ನೆರಿಗೆ ಇದೆಯಲ್ಲ ಆ ಕೊನೆ ನೆರಿಗೆನ ಹಿಡಿದು ಒಂದು ಪಿನ್ ಅನ್ನು ಹಾಕೊಂಡಿದ್ದೀನಿ. ಹಾಗೇನೆ ಮಧ್ಯದಲ್ಲಿ ಏನಿದಾವೆ ಪ್ಲೀಟ್ಸ್ ಅವನ್ನೆಲ್ಲ ಇದೇ ರೀತಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸುತ್ತನೂ ಕೂಡ ಪ್ರತಿಯೊಂದು ನೆರಿಗೆನೂ ಕೂಡ ನಾವು ಅರೇಂಜ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ, ಇಲ್ಗೊಂದು ಪಿನ್ ಅನ್ನು ಹಾಕ್ಬಿಟ್ಟು ಹೀಗೆ ಸೈಡ್ಗೆ ಕ್ಲಾತ್ ಇರುತ್ತಲ್ಲ ಅಲ್ಲಿಗೆ ಪಿನ್ ಅನ್ನು ಹಾಕೊಳ್ಳಿ. ಅವಾಗ ಉಳ್ದಿರೋಂತ ನೆರಿಗೆಗಳನ್ನ ನಾವು ಸ್ಪ್ರೆಡ್ ಮಾಡೋದಕ್ಕೆ ಈಸಿ ಆಗುತ್ತೆ, ಮತ್ತೆ ನೀಟಾಗೂ ಕೂಡ ಕೂರುತ್ತೆ, ಒಂದು ಕೂಡ ಜಾರಲ್ಲ. ನೋಡಿ ಇದೇ ರೀತಿ ಎಲ್ಲಾ ಪ್ಲೀಟ್ಸ್ ಗಳನ್ನು ಕೂಡ ಅರೇಂಜ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ನೀವು ತುಂಬಾ ಪೇಷನ್ಸ್ ಇಂದ ಇದನ್ನ ನೀಟಾಗಿ ಅರೇಂಜ್ ಮಾಡ್ಕೊಂಡ್ರೆ ಅಲಂಕಾರ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ಲೌಸ್ ಪೀಸ್ ಇರುತ್ತಲ್ಲ ಫ್ರೆಂಡ್ಸ್, ಸೀರೆನಲ್ಲಿ ಬ್ಲೌಸ್ ಪೀಸ್ ನ ಕಟ್ ಮಾಡಿದ್ರೆ ಈ ರೀತಿ ಬಿಂದಿಗೆಗೆ ಕವರ್ ಮಾಡ್ಕೊಳ್ಳಿ. ಜಸ್ಟ್ ಇದನ್ನ 4 ಫೋಲ್ಡಿಂಗ್ ಮಾಡ್ಬಿಟ್ಟು ಬ್ಲೌಸ್ ಪೀಸ್ ನ 4 ಫೋಲ್ಡಿಂಗ್ ಮಾಡ್ಬಿಟ್ಟು ಆ ಬಿಂದಿಗೆನ ಕವರ್ ಮಾಡಿ ಹಿಂದೆಯಿಂದ ಒಂದೆರಡು ಸೇಫ್ಟಿ ಪಿನ್ ಅನ್ನು ಹಾಕೊಂಡು ಇದೇ ರೀತಿ ನಾನಿಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಹಿಂದೆಯಿಂದ ಒಂದೆರಡು ಪಿನ್ ಅನ್ನು ಹಾಕೊಂಡ್ರೆ ಕರೆಕ್ಟ್ ಆಗಿ ಕೂರುತ್ತೆ. ಇಲ್ಲಿ ಸೆರ್ಗು ಬರೋದ್ರಿಂದ ಬ್ಲೌಸ್ ಪೀಸ್ ಏನ್ ಕಾಣಿಸಲ್ಲ ಫ್ರೆಂಡ್ಸ್, ಜಸ್ಟ್ ಅದನ್ನ ಕವರ್ ಮಾಡ್ಕೊಳ್ಳಿ ಅಷ್ಟೇನೆ. ಸೆರ್ಗಿದೆಯಲ್ಲ ಸೆರ್ಗನ ಈ ರೀತಿ ಕರೆಕ್ಟ್ ಆಗಿ ಹೀಗೆ ಸ್ಟ್ರೈಟ್ ಮಾಡ್ಕೊಂಡು ನೋಡಿ ಈ ರೀತಿ ಎಡಭಾಗಕ್ಕೆ ತಗೊಂಡೋಗಿ ಮತ್ತೆ ಈ ರೀತಿ ಬಲ್ಭಾಗದಲ್ಲಿ ತಂದು ಈ ರೀತಿ ಇಂಟು ಶೇಪ್ ಅಲ್ಲಿ ನಾನಿಲ್ಲಿ ಸೆರ್ಗುನ ಹಾಕೊಳ್ತಾ ಇದ್ದೀನಿ. ದೇವಿ ಪದ್ಮಾಸನದಲ್ಲಿ ಕೂತಿರುವ ಒಂದು ಅಲಂಕಾರದ ರೀತಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಎರಡೂ ಸೈಡ್ ಅಲ್ಲೂ ಕೂಡ ಇದೇ ರೀತಿ ನೋಡಿ ಸೆರ್ಗನ ಅರೇಂಜ್ ಮಾಡ್ಕೊಳ್ತಾ ಇರೋದು. ರೈಟ್ ಸೈಡ್ ಅಲ್ಲಿ ಏನಿದೆ ಅದೇ ರೀತಿ ಲೆಫ್ಟ್ ಸೈಡ್ ಅಲ್ಲೂ ಕೂಡ ಸ್ವಲ್ಪ ಸೆರ್ಗನ್ನ ಫೋಲ್ಡ್ ಮಾಡ್ಬಿಟ್ಟು ಅಲ್ಲೊಂದು ಪಿನ್ ಅನ್ನು ಹಾಕೊಂಡಿದ್ದೀನಿ. ನೋಡಿ ಈ ರೀತಿ ಹಿಂದೆಯಿಂದ ಸೆರ್ಗು ಸ್ವಲ್ಪ ಎತ್ಕೊಂಡಂಗೆ ಅನಿಸ್ತಾ ಇರುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಅಲ್ಲಿ ಒಂದೆರಡು ಸೇಫ್ಟಿ ಪಿನ್ ಅನ್ನು ಹಾಕೊಂಡು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಇವಾಗ ಮಧ್ಯಭಾಗಕ್ಕೆ ನಾವಿವಾಗ ಒಂದು ದಾರವನ್ನ ಟೈಟ್ ಆಗಿ ಕಟ್ಕೋಬೇಕಾಗುತ್ತೆ. ನಾವೆಲ್ಲಿ ಸೆರ್ಗುನ ಹಾಕಿರ್ತೀವಿ ನೋಡಿ, ಎರಡೂ ಸೈಡಿನ ಸೆರ್ಗು ಬಂದಿರುತ್ತಲ್ಲ ಆ ಒಂದು ಪಾಯಿಂಟ್ಗೆ ನಾವು ಟೈಟ್ ಆಗಿ ದಾರವನ್ನ ಕಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಡಾಬುನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಟೈಟ್ ಆಗಿ ದಾರವನ್ನ ಕಟ್ಕೊಂಡಿರೋದ್ರಿಂದ ಡಾಬುನ ಸೇರಿಸಲಿಕ್ಕೇನು ಕಷ್ಟ ಆಗಲ್ಲ. ನೋಡಿ ಇವಾಗ ಸೊಂಟದ ಶೇಪ್ ಬರಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಟೈಟ್ ಆಗಿ ದಾರವನ್ನ ಕಟ್ಕೊಂಡಿದ್ದು ಇವಾಗ ಅಲ್ಲಿಗೆ ನಾನಿಲ್ಲಿ ಡಾಬುನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕಳಶದ ಕಂಠ ಭಾಗಕ್ಕೆ ಒಂದು ನೆಕ್ಲೆಸ್ ನ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಫ್ರೆಂಡ್ಸ್ ನಿಮ್ಮಲ್ಲಿ ಯಾವ್ದು ಲಭ್ಯ ಇದೆ ಆ ಒಂದು ಅಲಂಕಾರಿಕ ವಸ್ತುಗಳಿಂದ ನೀವು ಲಕ್ಷ್ಮಿಯನ್ನ ಅಲಂಕರಿಸಿ ಪೂಜಿಸಬಹುದು. ಹಾಗೇನೆ ಫ್ರೆಂಡ್ಸ್ ನಮ್ಮ ಈ ಒಂದು ಚಾನೆಲ್ ನಲ್ಲಿ ವೆರೈಟಿ ಆಫ್ ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ವಿಡಿಯೋಸ್ ಇದೆ. ಅಂದ್ರೆ ಪದ್ಮಾಸನ, ಸಿಂಗಲ್ ಬಾರ್ಡರು, ಡಬಲ್ ಬಾರ್ಡರು, ದರ್ಬಾರ್ ಸ್ಟೈಲು, ಸಿಂಗಲ್ ಬಿಂದಿಗೆಗಳನ್ನ ಯೂಸ್ ಮಾಡಿರ್ತಕ್ಕಂಥ ಹಲವಾರು ಸ್ಯಾರಿ ಡ್ರಾಪಿಂಗ್ ವಿಡಿಯೋಸ್ ಇದೆ. ಜೊತೆಗೆ ಬಿಂದಿಗೆಗೆ ಸ್ಟಿಕ್ ಅನ್ನ ಕಟ್ತಾ ಇರುವಂತಹ ವಿಡಿಯೋಸ್ನ ಕೂಡ ನಾನು ಮಾಡಿದ್ದೀನಿ. ಅದೆಲ್ಲವನ್ನು ಕೂಡ ನೋಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಹಾಗೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಟಚ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ನಾವು ಯಾವುದೇ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮ್ಗೇನೆ ಬರುತ್ತೆ.
ನೋಡಿ ಇವಾಗ ಕಂಪ್ಲೀಟ್ ಆಗಿ ಅಲಂಕಾರ ಎಲ್ಲ ಮುಗಿದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ. ಇದನ್ನು ಕೂಡ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.